ದೇವರಿಗೆ ದೃಷ್ಟಿ ತೆಗಿತ್ರ ಇನ್ನು ದೇವರಿಗೆ ದೃಷ್ಟಿ ಆಗ್ತಾನಲ್ಲಿ ಹೇಳ್ತಾರೆ. ಹೌದು, ಇನ್ನು ನಾವು ಖಾಲಿ ಮನುಷ್ಯರು ಇನ್ನು ನಮ್ಗೆ ಎಷ್ಟು ದೃಷ್ಟಿ ಆತಿಲ್ಲ. ನಾವು ಹೆಂಗೆ ಇರಲಿ, ಎಷ್ಟೇ ಸಕ್ಸಸ್ ಆಗಲಿ, ಎಲ್ಲರ ಮನೆಯಲ್ಲೂ ಈ ಪದ್ಧತಿನ ಮಾಡೇ ಮಾಡ್ತಾರೆ. ಎಂತಕ್ಕಂದೇಳಿ ಹೇಳ್ರೆ, ಮನುಷ್ಯನ ಕಣ್ಣು ಅಷ್ಟು ಕೆಟ್ಟದಂದೇಳಿ ಹೇಳಿ, ಮನುಷ್ಯರು ಕಣ್ಣು ಬಿದ್ದರೆ ಕಲ್ಪವೃಕ್ಷನೇ ಸುಟ್ಟು ಬೂದಿ ಆಪಷ್ಟು ಶಕ್ತಿ ಇರುತ್ತಂದ್ರೆ ನೀವು ಎಣಿಸಿ ಇನ್ನು ನಮ್ಮ ಮನುಷ್ಯರ ಮೇಲೆ ಅದು ಎಷ್ಟು ಎಫೆಕ್ಟ್ ಆತಿಲ್ಲ ಅಂದೇಳಿ ಹೇಳಿ. ಹೌದು, ನಾನೊಂದು ಸಿಂಪಲ್ ಆಗಿ ನಿಮ್ಗೆ ಇವತ್ತು ಮೆಥಡ್ ಹೇಳಿಕೊಡ್ತೆ. ಎಂತ ಅಂದೇಳಿ ಹೇಳ್ರೆ, ಒಂದು ಈ ಥರ ತಿಂಬು ಎಲೆ ತಕಣಿ, ಅದಕ್ಕೆ 2 ಸೈಡ್ ತೆಂಗಿನ ಎಣ್ಣೆ ಉದ್ದಿ, ಅದಕ್ಕೆ ಈ ಥರ ತೂತ್ ಮಾಡ್ಕೊ. ಬೆಸ ಸಂಖ್ಯೆಲಿ ತೂತ್ ಮಾಡ್ರೆ ಒಳ್ಳೇದು. 5, 7, 3 ಅಥವಾ 9, 11 ಹೆಂಗಾದರೂ ಅಡ್ಡಿಲ್ಲ. ಆಮೇಲೆ ನೀವು ಯಾವ ದೇವ್ರನ್ನ ನಂಬುತ್ತೀರಲ್ಲ ಆ ದೇವ್ರನ್ನ ಮನ್ಸಾರೆ ಎಣ್ಸ್ಕೊಂಡು ಸುತ್ತ ಹಾಕೋಕೆ ಸ್ಟಾರ್ಟ್ ಮಾಡಿ. ಈ ಥರ ನಾಯಿ ಕಣ್ಣು, ಹೋರಿ ಕಣ್ಣು, ಕತ್ತಿ ಕಣ್ಣು, ಮನುಷ್ಯರ ಕಣ್ಣು, ಬೀದೆ ಹಾಪರ್ ಕಣ್ಣು, ಇರುವರ್ ಕಣ್ಣು, ಹಾಪರ್ ಕಣ್ಣು, ಎಲ್ಲರ ಕಣ್ಣು ಹೊಯ್ಲಿ ಅಂದೇಳಿ ಹೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಇಷ್ಟಪ್ಪ ಸುತ್ತ ಹಾಕಿ ಅದಕ್ಕೆ ತೂತು ಅಂದೇಳಿ ಹೇಳಿ ಉಗಿಕ. ಅದಾದಮೇಲೆ ಆ ಎಲೆನ ತಗೊಂಡು ಹೊಯ್ಯ ಗ್ಯಾಸಲ್ಲಿ ಸುಡುಕಿಡ್ಕ. ಇದು ಸುಡುವತ್ತಿಗೆ ಎಷ್ಟಪ್ಪ ಜಾಸ್ತಿ ಸೌಂಡ್ ಬಂದರೆ ತುಂಬ ಕಣ್ಣೈತೆ ಅಂದೇಳಿ ಹೇಳಿ ಅರ್ಥ. ಅಷ್ಟೊತ್ತಿಗೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊ, ಯಾವ ಹಾಳು ಮುಳ್ಕಣ್ಣಿತ್ತು ಅದೆಲ್ಲ ಬಿಟ್ಟು ಹೊಯ್ಲಿ, ಇನ್ನೇ ಒಳ್ಳೇದೇ ಆಯ್ಲಿ ಅಂದೇಳಿ. ಅದಾದಮೇಲೆ ಈ ಥರ ಬೂದಿ ಆಗ್ತಲ್ಲ, ಅದನ್ನ ತಗೊಂಡು ಬಂದು ಪ್ರಾರ್ಥನೆ ಮಾಡಿ ಹಣೆಗೆ ಹಚ್ಚತ್ರ. ಅದಷ್ಟು ಮಾಡ್ರೆ ಏನೋ ಒಂದು ಒಳ್ಳೇದಾಗ್ತ ಅಂದೇಳಿ ಹೇಳಿ ನಂಬಿಕೆ. ಹೆತ್ತದಮ್ಮಾರು ಸಾಕು ತುಂಬ ಪ್ರೀತಿಯಿಂದ ನಮ್ಮ ಅಜ್ಜಿನೇ ಅವ್ರಿಗೆ ಏನೇ ಒಳ್ಳೇದಾಗಲಿ ಕೆಟ್ಟದಾಗಲಿ ದೃಷ್ಟಿ ತೆಗಿದ್ರು ನೀವು ತೆಗೆಸ್ಕೊಂಡು ಒಳ್ಳೆ ಆತ. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.